ಶ್ರೀರಾಮನಾಮ ಜಪಿಸಿದವಗೆ, ರಾಮನಾಮ ಜಪವನ್ನು ಮಾಡಿದವನಿಗೆ ಏನು ಫಲ ಅಂತ ದಾಸರು ಇಲ್ಲಿ ಹೇಳ್ತಾರೆ. ಲಿಸ್ಟೇ ಕೊಟ್ಕೋತಾ ಹೋಗ್ತಾರೆ. ಏನು ಫಲ ಅಂದರೆ ಶಾಶ್ವತವಾದ ಧ್ರುವ ಪದವಿ ಹೇಗೆ ಬಂದಿತು ಒಂದು ವ್ಯಕ್ತಿಗೆ, ಒಂದು ದೇವತ್ವ ಸ್ವಭಾವವುಳ್ಳಂತಹ ಒಂದು ವ್ಯಕ್ತಿಗೆ ಶಾಶ್ವತವಾದಂಥ ಧ್ರುವ ಪದವಿ ಹೇಗೆ ಬಂದಿತು? ಬಹಳ ವಿಶೇಷ. ಶ್ರೀರಾಮನಾಮ ಜಪಿಸಿದವಗೆ ಉಂಟೆ ಭವದ ಬಂಧನ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ಶ್ರೀರಾಮನಾಮ. ಶ್ರೀರಾಮನಾಮವು ಭವರೋಗಕ್ಕೆ ದಿವ್ಯ ಔಷಧಿ ಎಂದು ಸದಾಗಮಗಳು ಸಾರಿ ಹೇಳುತ್ತವೆ. ರಾಮದೇವರ ಭಜನೆ, ನಾಮಸ್ಮರಣೆ ಸಾಕು ನಮ್ಮ ಈ ಒಂದು ಸಂಸಾರ ಅಂತಕ್ಕಂಥ ಒಂದು ತಾಪದಿಂದ, ರೋಗದಿಂದ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದನ್ನು ಗ್ರಂಥಗಳು, ಶಾಸ್ತ್ರಗಳು, ಇತಿಹಾಸ ಪುರಾಣಗಳು ಸಾರಿ ಹೇರುತ್ತವೆ. ಭವಬಂಧನವನ್ನು ಯಾರಿಂದಲೂ ಸುಲಭವಾಗಿ ಬಿಡಿಸಿಕೊಳ್ಳಲು ಆಗುವುದಿಲ್ಲ. ಅದರ ಕಟ್ಟು ಬಿಚ್ಚಲು ಕೇವಲ ಪರಮಾತ್ಮನಿಗೆ ಮಾತ್ರವೇ ಸಾಧ್ಯ ಅಂತ ಜ್ಞಾನಿಗಳು ಹೇಳ್ತಾರೆ. ಅದು ಸತ್ಯ. ಈ ಹಿಂದೆ ಅನೇಕರು ತಮ್ಮ ಸಂಸಾರ ಬಂಧನದಿಂದ ಬಿಡುಗಡೆಯಾದ ವಿವರವನ್ನೇ ಇಲ್ಲಿ ದಾಸರು ಹಂಚಿಕೊಂಡಿದ್ದಾರೆ. ಈ ಒಂದು ಪದದಲ್ಲಿ ಹಂಚಿಕೊಂಡಿದ್ದಾರೆ. ಮಹಾರುದ್ರದೇವರು ಕಾಮಹರ ಎಂದು ಪ್ರಸಿದ್ಧ ಆಗಿದ್ದಾರೆ. ಮಹಾರುದ್ರದೇವರು ಕಾಮಹರ. ಅವರು ಮನ್ಮಥನನ್ನು ಸುಟ್ಟು ಹಾಕಿದವರು ಎಂದು ಪುರಾಣ ಕಥೆ ಹೇಳುತ್ತದೆ. ಕಾಮಹರ. ಆದ್ದರಿಂದಲೇ ರುದ್ರದೇವರಿಗೆ ಕಾಮಹರ ಅಂತ ಹೆಸರು ಬಂದಿತ್ತು. ಫೇಮಸ್ ಆದರವರು. ರುದ್ರದೇವರ ಪತ್ನಿಯರಾದ ಶ್ರೀ ಪಾರ್ವತಿ ದೇವಿಯವರು ಶ್ರೀರಾಮನಾಮದ ಮಹಿಮೆಯಿಂದ ಜಗತ್ತಿನಲ್ಲಿ ಎಲ್ಲರಿಂದಲೂ ಪೂಜಿತರಾದರು. ಎಲ್ಲ ಸ್ತ್ರೀಯರು ನಿತ್ಯವೂ ಗೌರಿ ಪೂಜೆಯನ್ನು ಮಾಡುವ ಹಾಗಾಯಿತು. ತುಳಸಿ ಪೂಜೆಯನ್ನು ಹೇಗೆ ನಿತ್ಯವೂ ಮಾಡುತ್ತಾರೆಯೋ ಹಾಗೆಯೇ ಗೌರಿ ಪೂಜೆಯನ್ನು ಸ್ತ್ರೀಯರು ಮಾಡುತ್ತಾರೆ. ಎಲ್ಲ ಶುಭ ಸಮಾರಂಭಗಳಲ್ಲಿ ಗೌರಿ ಪೂಜೆಯ ಅದ್ಧೂರಿ ಇದೆ. ಅದೊಂದು ದೊಡ್ಡ ವಿಶೇಷವಾದ ಸಂಭ್ರಮ ಮನೆತನದಲ್ಲಿ. ಹಾಗೆ ಗೌರಿಯರು, ಪಾರ್ವತಿ ದೇವಿಯರು ನಿತ್ಯವಾಗಿ ಪೂಜಿತರಾಗುತ್ತಾರೆ. ಅವರ ಅನುಗ್ರಹವನ್ನು ಎಲ್ಲ ಸ್ತ್ರೀಯರು ಬೇಡುತ್ತಾರೆ. ಗೌರಿ ಪೂಜೆಯ ಮನೆಯನ್ನು ಮಾಡಿದ ಮನೆ ಮಂಗಳಮಯವಾಗುತ್ತದೆ. ಶಿವನು ಧನ್ಯನಾದ, ಮೌನಿ ಯುವತಿ ಪಾವನೆಯಾದಳು, ರವಿಯ ಸುತನು ಪದವಿ ಪಡೆದ, ಧ್ರುವನು ದಿವಿಜ ನೆನೆಸಿದ. ಮಹಾರುದ್ರದೇವರು ಜಗತ್ತಿನಲ್ಲಿ ವಿಶೇಷವಾದ ಸ್ಥಾನಮಾನಗಳನ್ನು ಹೊಂದಲು ಅವರು ಸದಾಕಾಲವೂ ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡುವ ಕಾರಣದಿಂದ. ಅದು ಬಹಳ ಮುಖ್ಯ. ಏಕೆ ಮಹಾರುದ್ರದೇವರು ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ? ರುದ್ರದೇವರ ದೇವಾಲಯಗಳಿವೆ. ರುದ್ರದೇವರನ್ನು ಅನೇಕರು ಪೂಜಿಸುತ್ತಾರೆ. ರುದ್ರನ್ನೇ ವಿಶೇಷವಾಗಿ ಪೂಜಿಸ್ತಕ್ಕಂಥ ಶೈವ ಸಂಪ್ರದಾಯ ಇದೆ. ಇನ್ನೂ ಕಠೋರವಾಗಿ ಪೂಜೆ ಮಾಡ್ತಕ್ಕಂಥ ಇನ್ನೂ ಸಂಪ್ರದಾಯಗಳು ಇವೆ. ಏನೇ ಇರಲಿ, ಅವರ ಸಾಧಕ ಬಾಧಕ, ಅದರ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿಚಾರ ಮುಂದಿನದು. ಆದರೆ ರುದ್ರದೇವರು ಜಗತ್ತಿನಲ್ಲಿ ವಿಶೇಷವಾಗಿ ಸ್ಥಾನಮಾನಗಳನ್ನು ಹೊಂದಿದ್ದಾರೆ. ಕಾಲಕಾಲಕ್ಕೆ ಅವರು ಅನೇಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಶ್ರೀರಾಮನಾಮದ ಬಲದಿಂದಲೇ ನಾನು ಉನ್ನತಿಯನ್ನು ಹೊಂದಿರುವೆನು ಎಂದು ಮಹಾರುದ್ರದೇವರು ತಮ್ಮ ಸತಿಯಾದ ಪಾರ್ವತೀದೇವಿಗೆ ಹೇಳಿದ್ದಾರೆ. ಅದನ್ನು ಅವರು ಬಹಿರಂಗವಾಗಿ ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮದ ಮೊದಲಿನ ಶ್ಲೋಕಗಳೇನಿರ್ತಾವಲ್ಲ, ಅದಕ್ಕೆ ಜೋಡಣೆ, ಅದರ ಒಂದು ವಿಷ್ಣು ಸಹಸ್ರನಾಮದಿಂದ ಏನೇನಾಗುತ್ತದೆ, ಯಾರೇನೇನು ಪಡೆದರು ಅಂತಕ್ಕಂಥದ್ರಲ್ಲಿ ಕೂಡ ರುದ್ರದೇವರು ಹೇಳಿದಂಥ ಶ್ಲೋಕವಿದೆ. ಗೌತಮರ ಶಾಪದಿಂದ ಶಿಲೆಯಾದ ಅವರ ಪತ್ನಿ ಅಹಲ್ಯಾದೇವಿಯವರಿಗೆ ಶಾಪ ವಿಮೋಚನೆ ಮಾಡಿದ್ದು ಶ್ರೀರಾಮದೇವರೇ ಅಲ್ಲವೇ? ಮೌನಿ ಯುವತಿ ಪಾವನೆಯಾದಳು. ಮೂಕ ವೇದನೆಯಿಂದ ಅಹಲ್ಯಾದೇವಿ ಇದ್ದರು, ತಪಸ್ಸು ಮಾಡ್ತಾ ಇದ್ದರು, ಕಣ್ಣು ಮುಚ್ಕೊಂಡಿದ್ದರು, ಶಿಲೆಯಾಗಿಬಿಟ್ಟಿದ್ದರು, ವ್ಯಕ್ತಿಯೇ ಆಗಿದ್ದಿಲ್ಲ ಅವರು. ಶ್ರೀರಾಮದೇವರ ಪಾದಸ್ಪರ್ಶದಿಂದ ಶಿಲೆಯಾದ ಅಹಲ್ಯೆಯು
ಮೌನಿಯಾದ ಅಹಲ್ಯೆಯು ಪಾವನೆಯಾದಳು. ರಾಮಾಯಣ ಮತ್ತು ಮಹಾಭಾರತಗಳು ಇತಿಹಾಸ ಗ್ರಂಥಗಳು. ಅನೇಕ ದೇವತೆಗಳು ಪರಮಾತ್ಮನ ಸೇವೆ ಮಾಡುವ ಉದ್ದೇಶದಿಂದ ಎರಡೂ ಯುಗಗಳಲ್ಲಿ ಅವತಾರ ಮಾಡಿದ್ದಾರೆ. ರಾಮಾವತಾರದಲ್ಲಿ ಸೂರ್ಯಚಂದ್ರರು ವಾಲೆ ಮತ್ತು ಸುಗ್ರೀವರಾಗಿಯೂ, ಕೃಷ್ಣಾವತಾರದಲ್ಲಿ ಕರ್ಣ ಮತ್ತು ಅರ್ಜುನನಾಗಿ ಅವತರಿಸಿದರು. ಇಬ್ಬರೂ ಪರಮಾತ್ಮನ ಸೇವೆಯನ್ನು ಮಾಡಿ ಉನ್ನತ ಪದವಿಯನ್ನು ಪಡೆದರು. ರವಿಯ ಸುತನು ಪದವಿ ಪಡೆದ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಚಂದ್ರಸುತನು ಪದವಿಯನ್ನು ಪಡೆದ. ತನ್ನ ಚಿಕ್ಕಮ್ಮನಿಂದ ಅವಮಾನಿತನಾದಂತಹ ಧ್ರುವನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದನು. ಶಾಶ್ವತವಾದ ಧ್ರುವ ಪದವಿಯನ್ನು ಪಡೆದನು. ವಿಶೇಷವಾದಂಥ ಪದವಿ. ಭೂಮಂಡಲದಲ್ಲಿ ಧ್ರುವ ಪದವಿ ಬಹಳ ವಿಶೇಷವಾದ ಪದವಿ. ಅಂತರಿಕ್ಷ ಲೋಕದಲ್ಲಿ ಇರತಕ್ಕಂಥ ಧ್ರುವ ನಕ್ಷತ್ರಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ, ಈಗಲೂ ಇದೆ. ವಿಜ್ಞಾನಿಗಳ ಪ್ರಕಾರ ಈಗಲೂ ಇದೆ. ಭೂಮಂಡಲದಿಂದ ಎತ್ತರಕ್ಕೆ ಇರುವ ವಿವಿಧ ಆಕಾಶ ಕಾಯಗಳ ಸ್ಥಾನವನ್ನು ನಾವು ನಮ್ಮ ಧರ್ಮಗ್ರಂಥಗಳ ಆಧಾರದ ಮೇಲೆ ಪಡೆದುಕೊಳ್ಳೋಣ. ಬ್ರಹ್ಮಾಂಡದ ವರ್ಣನೆ ಮಾಡತಕ್ಕಂಥ ಕನ್ನಡದ ಲೆಕ್ಚರ್ಸ್ಗಳಿವೆ, ಇದೆ. ಯೂಟ್ಯೂಬ್ನಲ್ಲಿ ಪ್ಲೇಲಿಸ್ಟ್ ಇದೆ. ಯಾರಿಗೆ ಇಚ್ಛೆ ಇದೆ ಅದನ್ನು ತಾವು ಕೇಳಬಹುದು. 1,00,000 ಯೋಜನೆ ಎತ್ತರದಲ್ಲಿ ಸೂರ್ಯಮಂಡಲವಿದೆ. ಭೂಮಂಡಲದಿಂದ 1,00,000 ಯೋಜನೆ ಎತ್ತರದಲ್ಲಿ ಸೂರ್ಯಮಂಡಲ ಇದೆ. 2,00,000 ಯೋಜನೆ ಎತ್ತರದಲ್ಲಿ ಚಂದ್ರಮಂಡಲ ಇದೆ. 3,00,000 ಯೋಜನೆ ಎತ್ತರದಲ್ಲಿ ಅಭಿಜಿತ್ ಸೇರಿದಂತೆ 28 ನಕ್ಷತ್ರಗಳ ಪಥ ಮಂಡಲವಿದೆ. ಏನಿದು? ಸೂರ್ಯ ತುಂಬ ಹತ್ತಿರ, ಚಂದ್ರ ತುಂಬ ದೂರ ಅಂತ. ಇಲ್ಲಿ ಕಾಣ್ತಕ್ಕಂಥ ಸೂರ್ಯಚಂದ್ರರ ವಿಚಾರ ಅಲ್ಲ. ಆ ಸೂರ್ಯಚಂದ್ರರ ಒಂದು ಮಂಡಲ, ಒಂದು ಎನರ್ಜಿ ಸೆಂಟರ್ ಇಂಪಾರ್ಟೆಂಟ್. ಇಲ್ಲಿ ನಮ್ಮ ಗ್ರಂಥಗಳಲ್ಲಿ ವಿಶೇಷವಾಗಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಕ್ಕಂಥ ವಾಕ್ಯಗಳಿರ್ತವೆ. ಇಲ್ಲಿ ನಾವೇನು ತಿಳಿದುಕೊಳ್ಳಬೇಕೆಂದ್ರೆ ಅದರ ಸ್ಥಾನ ಅಂತಲ್ಲ, ಅದರ ವಿಶೇಷ ಎನರ್ಜಿ ಸೆಂಟರ್ಸ್. ಬೇರೆ ಬೇರೆ ಆಯಾಮಗಳಲ್ಲಿ, ಡೈಮೆನ್ಷನ್ಗಳಲ್ಲಿ ಇವೆಲ್ಲ ಆಕಾಶ ಕಾಯಗಳಿವೆ ಅಂತಕ್ಕಂಥ ವಿಚಾರವನ್ನು ನಾವು ಮರಿಬಾರದು. ಆದ್ದರಿಂದ ಅತ್ಯಂತ ಹತ್ತಿರವಿರತಕ್ಕಂಥ ಮಂಡಲ ಸೂರ್ಯ. ನಮ್ಮ ಸೌರಮಂಡಲ, ಸೂರ್ಯ ದೂರಿದ್ದಾನೆ, ಚಂದ್ರ ಉಪಗ್ರಹ, ಇದೆಲ್ಲ ವಿಜ್ಞಾನಿಗಳ ಪ್ರಕಾರ ಓಕೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡೋಣ. ಇಲ್ಲಿ ಏನಂದರೆ ವಿಶೇಷವಾಗಿ ಧ್ಯಾನವಾಗಿ, ಆಮೇಲೆ ಏನಂದರೆ ನಾವು ಒಳಗಡೆ ಧ್ಯಾನವನ್ನು ಮಾಡೋದು, ಮನಸ್ಸಿನಿಂದ ತಿಳ್ಕೊಳ್ತಕ್ಕಂಥದ್ದು, ಈ ರೀತಿ ನಾವು ತಿಳ್ಕೊಳ್ಬೇಕು. ಮಂಡಲಗಳು ಅವು ಎಕ್ಸಿಸ್ಟೆನ್ಸ್, ಪವರ್ ಪಾಯಿಂಟ್ಸ್. 5,00,000 ಯೋಜನೆ ಎತ್ತರದಲ್ಲಿ ಶುಕ್ರ ಮಂಡಲವಿದೆ. ನೋಡಿರಿ, ಇದು ಒಂದು ಗ್ರಹ. ಸೂರ್ಯನಿಗಿಂತ ಹೆಂಗೆ ದೂರ ನಮ್ಮ ಭೂಮಿಗೆ, ಹಾಗೆ ಎಲ್ಲ ಬರ್ತವೆ. ಇವೆಲ್ಲ ಏನಂದರೆ ಎನರ್ಜಿ ಸೆಂಟರ್ಸ್ ಅಂತ ತಗೋಬೇಕು ನಾವು. 7,00,000 ಎತ್ತರದಲ್ಲಿ ಬುಧ ಮಂಡಲವಿರುತ್ತದೆ. 9,00,000 ಯೋಜನೆ ಎತ್ತರದಲ್ಲಿ ಅಂಗಾರಕ ಮಂಡಲ, ಗುರುಮಂಡಲ. 11,00,000 ಅಂಗಾರಕ ಅದು. 11,00,000 ಯೋಜನೆಯಲ್ಲಿ ಬೃಹಸ್ಪತಿ ಮಂಡಲವಿದೆ. 13,00,000 ಯೋಜನೆ ಎತ್ತರದಲ್ಲಿ ಶನಿ ಮಂಡಲವಿದೆ. 24,00,000 ಯೋಜನೆ ಎತ್ತರದಲ್ಲಿ ಸಪ್ತರ್ಷಿ ಮಂಡಲವಿದೆ. 37,00,000 ಎತ್ತರದಲ್ಲಿ ಧ್ರುವ ಮಂಡಲ. ಸಪ್ತರ್ಷಿ ಮಂಡಲ ಇವು ನಕ್ಷತ್ರಗಳು ನಮ್ಮ ವಿಜ್ಞಾನ ಪ್ರಕಾರ. ಧ್ರುವನೂ ಒಂದು ನಕ್ಷತ್ರ. 37,00,000 ಯೋಜನೆ ಎತ್ತರದಲ್ಲಿ, ಅಂದರೆ ಅತ್ಯಂತ ಎತ್ತರ ಸ್ಥಾನದಲ್ಲಿ ಧ್ರುವ ಮಂಡಲ ಇದೆ. ಧ್ರುವನಿಗೆ ಎತ್ತರದ ಪದವಿ, ಉನ್ನತ ಪದವಿ ಅಂತ ಬಂದಿತ್ತು ಅಂತ ನಾವು ತಿಳಿದುಕೊಳ್ಳಲಿಕ್ಕೆ ಇದನ್ನು ವಿಚಾರ ಅಷ್ಟೇ. ಬಾಕಿ ಅಂತ ಇವೆಲ್ಲ ಮಂಡಲಗಳನ್ನು ನಾವು ಧ್ಯಾನವನ್ನು ಮಾಡಬೇಕಾದ್ರೆ ತೆಗೆದುಕೊಳ್ಳಬೇಕು. ಇವೆಲ್ಲ ಎನರ್ಜಿ ಸೆಂಟರ್ಸ್. ಹೀಗೆ ನಮ್ಮ ದೇಹದಲ್ಲಿ ಸುಷುಮ್ನೆ ಅತ್ಯಂತ ಸೂಕ್ಷ್ಮ. ಸುಷುಮ್ನೆ ಕಾಣುತ್ತೆಯಾ? ಇಲ್ಲ. ನಾಡಿಗಳು ಕಾಣ್ತವೆ? ಇಲ್ಲ. ಆದರೆ ಇವೇ ಎನರ್ಜಿ ಸೆಂಟರ್ಸ್. ಅದನ್ನು ತೆಗೆದುಕೊಂಡೇ ನಾವು ಧ್ಯಾನವನ್ನು ಮಾಡಿ ಉನ್ನತವಾದಂಥ ಶಕ್ತಿಯನ್ನು ಪಡಿಬೇಕಾಗ್ತದೆ. ಮೇರು ಪರ್ವತದ ಮೇಲೆ 36,00,000 ಯೋಜನೆ ಎತ್ತರದಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮನು ತಲೆಯನ್ನು ಕೆಳಗೆ ಮಾಡಿಕೊಂಡು ತನ್ನ ಬಾಲವನ್ನು ಮೇಲೆ ಮಾಡಿಕೊಂಡು ಸ್ಥಿತನಾಗಿದ್ದಾನೆ. ಶಿಂಶುಮಾರ ರೂಪಿ ಪರಮಾತ್ಮ ಅಂದರೆ ಚೆಳಿನ ರೂಪಿ ಪರಮಾತ್ಮ. ಎಲ್ಲಿ ಕಾಣ್ತದೆ ನಮಗೆ? ಮೇರು ಪರ್ವತ ಎಲ್ಲ ಕಾಣ್ತದೆ. ಹಾಗೆ ಮೇರು ಪರ್ವತವು ಆಯತಪ್ಪಿ ಬೀಳದಂತೆ ಅಂತರಿಕ್ಷ ಲೋಕದ ಎಲ್ಲ ಕಾಯಗಳು ತಮ್ಮ ತಮ್ಮ ನಿಯಮಿತ ಸ್ಥಾನದಲ್ಲಿದ್ದು ಚಲಿಸುವಂತೆಯೂ ಮಾಡುತ್ತಾನೆ ಪರಮಾತ್ಮನು. ಶಿಂಶುಮಾರ ಚೆಳಿನಾಕಾರದ ಶಿಂಶುಮಾರ ಮೂರ್ತಿಯು ನಿಂತಲ್ಲಿಯೇ ತಾನು ಚಕ್ರಾಕಾರವಾಗಿ ತಿರುಗುತ್ತಾ ಮೇರು ಪರ್ವತಕ್ಕೆ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಲಿರ್ತಾನೆ. ಅಲ್ಲೇ ನಿಂತಲೇ ಸುತ್ತಾ ಇರ್ತಾನೆ. ಕಾಲಚಕ್ರದ ಒಂದು ಅಚ್ಚು ಮೇರುವಿನ ಮೇಲ್ಭಾಗದಿಂದ ಮಾನಸೋತ್ತರ ಪರ್ವತದ ಮೇಲೆ ಹೋಗಿ ಒಂದು ಬೃಹದಾಕಾರದ ಚಕ್ರವನ್ನು ಧಾರಣೆ ಮಾಡಿರುತ್ತದೆ. ಈ ಚಕ್ರವು ಜ್ಯೋತಿರ್ಮಂಡಲವನ್ನು ತಿರುಗಿಸುವುದಕ್ಕಾಗಿಯೇ ನಿರ್ಮಿತವಾಗಿದೆ. ಮೇರುವಿನ ತುದಿಯು ಧ್ರುವಮಂಡಲಕ್ಕೆ ಕಾಲಚಕ್ರದಿಂದ ಸಂಬಂಧವನ್ನು ಹೊಂದಿರುತ್ತದೆ. ಆದ್ದರಿಂದ ಧ್ರುವ ಬಹಳ ವಿಶೇಷವಾದ ಸ್ಥಾನಮಾನವನ್ನು ಪಡೆದ ಅಂತಕ್ಕಂಥ ವಿಚಾರವನ್ನು ಮಾತ್ರ ಹೇಳಲಿಕ್ಕೆ ಈ ಲೆಕ್ಚರ್ ಇದೆ. ಆದ್ದರಿಂದ ನಾವು ಮತ್ತೆ ಅನೇಕ ವಿಷಯಗಳನ್ನು ಈ ಪುರಂದರ ಉಪನಿಷತ್ ಒಂದು ಪ್ಲೇಲಿಸ್ಟ್ನಲ್ಲಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.